ಗಂಟೆ ಬೇರೆ ಆಗ್ಬಿಡ್ತಿಲ್ಲಪ್ಪ. 10 ಗಂಟೆಗೆ ಸ್ವಾಮಿಗಳು ಬರ್ತು ಅಂತ ಹೇಳಿದ್ರು. ನೋಡೋಣ, ಬರ್ತಾ ಇರ್ಬೋದು. ಅವಸರದಿಂದ ಮಾತಾಡ್ತಾನ, ಓಡತಾನ, ಯಾವ ನಂಬರ್ ನಮ್ಗೆ ಹೇಳಲಿಲ್ಲ. ಬರಲಿಲ್ಲ. ಫೋನ್ ಆರ್ಡರ್ ಮಾಡೋಣ. ಫೋನ್ ಮಾಡಿದ್ರೆ ಎಲ್ಲಿ ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಸಾಗುಗಳು ಬರ್ತಾರೆ ಅಂತ ಹೇಳಿದ್ರು, ಇನ್ನೂ ಬರ್ಲಿಲ್ಲ. ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಎಲ್ಲಿದ್ದಾರಂತ. ಜಯ ಓ ಭೇತಾಳ ಬೂದಿ. ಮೊನ್ನೆ ನಮಗೆ ಕೊಟ್ಟಿದ್ದ ಸಾಲನ ಕೇಳೋಕೆ ಬಂದಿದ್ನಲ್ಲಮ್ಮ ನಾಗರಾಜಪ್ಪ. ನಿನ್ನ ಹೆದರಿಗೆ ಹೇಳಿದ್ನಲ್ಲಮ್ಮ, ಸ್ವಾಮೀಜಿನ ನಿಮ್ಮ ಮನೆಗೆ ಕರೆಸಿ ನೀವು ಅನ್ಕೊಂಡಿದ್ದಲ್ಲ ಈಡೇರುತ್ತೆ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ಇವತ್ತು ಆ ಸ್ವಾಮಿಗಳನ್ನ ಬರೋದಕ್ಕೆ ಹೇಳಿದ್ದೀನಮ್ಮ. 10,000 ನೀ ರೆಡಿ ಮಾಡ್ಕೊಂಡು ಕರ್ಸ ಅಂತ ಹೇಳಿದ್ರಲ್ಲಪ್ಪ. ಆ ನಾಗರಾಜಪ್ಪನೇ ಆ 10,000 ರೂಪಾಯಿನ ನನಗೆ ವ್ಯವಸ್ಥೆ ಮಾಡಿ ಕೊಟ್ಟನ. ಅದನ್ನ ನಿನ್ನೆ ರಾತ್ರಿ ನಿನ್ನ ಕೈಗೆ ಕೊಟ್ಟನಲ್ಲಮ್ಮ. ಸ್ವಾಮಿಗೆ 10,000 ಕೊಡ್ತೀಯಾರಪ್ಪ? ಹೌದಮ್ಮ. ಅಂಥವೆಲ್ಲ ಯಾಕಪ್ಪ, ನಮಗೆ ಕಷ್ಟಪಟ್ಟವರಿಗೆ ಮಾಡಿ ಇಲ್ಲಿವರೆಗೆ ಹಾಕಿದ್ನಪ್ಪ. ನಾನು 4 ದಿನ ಹೋದ್ರೆ ಕಾಲು ಬೇಸಾಗಿಬಿಡ್ತೈತಪ್ಪ. ಹೋಗಿ ಹೆಂಡತಿ ಮಕ್ಕಳು ಕರ್ಕೊಂಬಂದ್ರೆ ಇಲ್ಲ. ಇವನ್ ಯಾರು? ಜಲದಂಕ ಮಲ್ಲ. ಆ ದುರ್ಯೋಧನ ಛಲ ಬಿಡೆ ಭೂಮಿ ಕೊಡೆ ಅಂತ ಹೇಳಿದ್ದ. ಆದರೆ ಈ ಗಿಡ್ಡಪ್ಪ ದ್ವೇಷ ಬಿಡೆ ಶಾಂತಿ ಕೊಡೆ ಅಂತ ಹೇಳ್ತಾನೆ. ಅವತ್ತು ಆ ಅತ್ತೆ ಮಾಮೈದ ನನ್ನನ್ನು ಬೈದು ಹೋಗಿದ್ರಲ್ಲ, ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ರಾಸ ಬಿಟ್ಟು ಪ್ರೀತಿಯಿಂದ ಬದುಕಬೇಕಪ್ಪ. ಅತಿಯಾದ ರೋಸ ಒಳ್ಳೇದಲ್ಲಪ್ಪ. ಈಗಿನ ಕಾಲದಲ್ಲಿ ಅತಿಯಾದ ಪ್ರೀತಿನೂ ಒಳ್ಳೆಯದಲ್ಲಮ್ಮ. ಮಾತು ಯಾವಾಗ ಕೇಳ್ತೀಯಪ್ಪ? ನೀನು ಇಚ್ಛೆ ಬಂದಂಗೆ ಮಾಡು. ಬೋಧಿಸಿದ್ಮ್ಯಾಕ ನಿನಗೆ ಗೊತ್ತಾಗ್ತೈತಲ್ಲ. ಸುಂದರಮ್ಮ, ಸುಂದರು ಸ್ವಾಮಿಗಳು ಫೋನ್ ಮಾಡಿದ್ರು. ಹಲೋ ಸ್ವಾಮಿಗಳೇ, ನೀವೆಲ್ಲಿದ್ರಿ ಸ್ವಾಮಿಗಳೇ? ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ಗಿಡ್ಡಪ್ಪ, ಸಮಾಧಾನ ಮಾಡ್ಕೊ. ನಾವು ಆಗ ಧ್ಯಾನದಲ್ಲಿದ್ದೀವಿ. ನಿನ್ನ ಫೋನನ್ನ ಎತ್ತುವುದಕ್ಕೆ ಆಗಲಿಲ್ಲ. ಹೌದಾ ಸ್ವಾಮಿಗಳೇ? ಬರ್ತಾ ಇದ್ದೇವೆ. ಈಗ ಎಲ್ಲಿದ್ರಿ ಸ್ವಾಮಿಗಳೇ? ಈಗ 3ನೇ ಅಡ್ಡ ರಸ್ತೆಯಲ್ಲಿದ್ದೇವೆ. ಮುಂದಕ್ಕೆ ಹೋಗಿದ್ರಿ ನೀವು. 2ನೇ ಅಡ್ಡ ರಸ್ತೆಗೆ ವಾಪಸ್ ಬನ್ನಿ ಸ್ವಾಮಿಗಳೇ. ಏನಂದಿ? 2ನೇ ಅಡ್ಡ ರಸ್ತೆಗೆ ಬರಬೇಕೆ? ಆಯ್ತು ಗಿಡ್ಡಪ್ಪ, ಆಯ್ತು, ಬರುತ್ತೇವೆ ನಾವು. ನೀನು ನಿನ್ನ 2 ಕೈಗಳನ್ನು ಮೇಲೆ ಎತ್ತಿ ಆ 2ನೇ ಅಡ್ಡ ರಸ್ತೆಯಲ್ಲಿ ನಿಂತ್ಕೋ. ತಿಳಿಯುತ್ತೆ? ಕೈ ಮೇಲೆತ್ಕೊಂಡು ನಿಲ್ಬೇಕಾ ಸ್ವಾಮಿಗಳೇ? ಆಯ್ತು ಸ್ವಾಮಿ, ನೀವು ಹೇಳಿದಂತೆ ಮಾಡಿ. ಶಿಷ್ಯರೇ, ಗುರು, ನಾವೀಗ 2ನೇ ಅಡ್ಡ ರಸ್ತೆಗೆ ಹೋಗಬೇಕಂತೆ. ತೆಗೆದುಕೋ. ಜಯವೋ ಭೇತಾಳ ಬೋಧಿ. ಬನ್ನಿ 2ನೇ ಅಡ್ಡ ರಸ್ತೆಗೆ. ಅಮ್ಮ, ಸ್ವಾಮಿಗಳು ಬರ್ತಾ ಇದಾರಂತೆ. ಈ ಬಟ್ಟೆಗಳೆಲ್ಲ ತೆಗೆದಾಕ್ಬಿಡು. ನಾನು ಸ್ವಾಮಿಗಳನ್ನ ಕರ್ಕೊಂಡ್ ಬರ್ತೀನಿ. ತೆಗೆದಾಕ. ಬೇತಾಳ ಬೋಧಿ, ಬನ್ನಿ ಸ್ವಾಮಿ. ಜೈ ಗುರುದೇವ್, ಜೈ ಗುರುದೇವ್, ಜೈ ಗುರುದೇವ್, ಜೈ ಹೋ, ಜೈ ಗುರುದೇವ್.
ಜಯ ಹೋ ಬೇತಾಳ ಬೂದಿ. ಜಯ ಗುರುದೇವ್, ಜಯ ಗುರುದೇವ್. ಜಯ ಗುರುದೇವ್, ಜಯ ಗುರುದೇವ್, ಜಯ ಗುರುದೇವ್. ಗಿಡ್ಡಪ್ಪ, ನಡೆ ಪೂಜೆಯನ್ನು ಪ್ರಾರಂಭಿಸೋಣ. ಬನ್ನಿ ಸ್ವಾಮಿ. ಇದೇ ಗಿಡ್ಡಪ್ಪನ ಮನೆ, ನಡೀರಿ. ಜಯ ಹೋ ಬೇತಾಳ ಬೂದಿ, ಹಾಕ್ರಿ ಬೂದಿ. ಜಯ ಹೋ ಬೇತಾಳ ಬೂದಿ, ಜಯ ಹೋ ಬೇತಾಳ ಬೂದಿ. ಶಿಷ್ಯರೇ, ಗುರುಗಳೇ, ಈ ಜಾಗವನ್ನು ನಾವು ಪರಿಶೀಲನೆ ಮಾಡಬೇಕು. ಹೌದು ಗುರುವೇ. ಆ ನಂತರ ಇಲ್ಲಿರುವ ದೋಷವನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡಬೇಕು. ಹೌದು ಗುರುಗಳೇ. ಜಯ ಹೋ ಬೇತಾಳ ಬೂದಿ. ಆಹಾ, ನಮ್ಮ ನಾಗರಾಜಪ್ಪನವರು ಬಂದರು. ನೀನು ಕೈ ಇಟ್ಟಲ್ಲೆಲ್ಲ ಒಂದು ದೊರೆಯಲಿ. ಆಹಾ, ಗಿಡ್ಡಪ್ಪ ಬಾ. ನಮಸ್ಕಾರ ಸ್ವಾಮಿ. ಜಯ ಹೋ ಬೇತಾಳ ಬೂದಿ. ಗಿಡ್ಡಪ್ಪ, ನಿನ್ನೆಲ್ಲ ಕಷ್ಟಗಳನ್ನು ಪರಿಹರಿಸೋದಕ್ಕಾಗಿ ಆ ಬೇತಾಳ ಬೂದಿ ನನ್ನನ್ನು ಇಲ್ಲಿ ಕರೆಸಿದ್ದಾಳೆ. ನಿನ್ನೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡೇ ಹೋಗುತ್ತೇನೆ. ಆಯ್ತು ಸ್ವಾಮಿಗಳೇ, ನೀವು ಹೇಳಿದಂತೆ ಎಲ್ಲ ಸಿದ್ಧತೆ ಮಾಡಿಕೊಳ್ತೀವಿ. ತಾಯಿ, ನೀನು ನನಗೆ ನಮಸ್ಕಾರ ಮಾಡಬಾರ್ದು ತಾಯಿ. ಮಾಡ್ಬೇಕಪ್ಪ. ಇಲ್ಲ ತಾಯಿ, ನಿನಗೆ ಆ ದೇವರು ಆಶೀರ್ವಾದ ಮಾಡುತ್ತಾನೆ. ನಾನೀಗ ಗಿಡ್ಡಪ್ಪನಿಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲು ಹೇಳಿದ್ದೇನೆ. ಆ ವ್ಯವಸ್ಥೆಗಳು ಮಾಡಿಕೊಳ್ಳುವುದಕ್ಕೆ ನೀನು ಸಹಾಯ ಮಾಡು. ಹೋಗು ತಾಯಿ. ಹಾ ಶಿಷ್ಯರೇ, ನಾವೀಗ ಈ ಜಾಗದ ಪರಿಶೀಲನೆ ಮಾಡೋಣ. ಆಯ್ತು ಗುರುಗಳೇ. ಆ ನಂತರ ಎಲ್ಲಿ ನಿಧಿ ಇದೆಯೋ ತಿಳಿದು ಆ ಸ್ಥಳದಲ್ಲಿ ನಾವು ಪೂಜೆ ಪ್ರಾರಂಭಿಸೋಣ. ಆಯ್ತು ಗುರುಗಳೇ. ಶಿಷ್ಯರೇ, ಗುರುಗಳೇ, ಈ ಜಾಗವೆಲ್ಲ ನಾವು ಶುದ್ಧಿಗೊಳಿಸಬೇಕು. ಅಪ್ಪಣೆ ಗುರುಗಳೇ. ನೀನೀಗ ಗಂಗಾಜಲವನ್ನು ತೆಗೆದುಕೊಂಡು ಬಾ. ಹೋಗು. ನಾಗರಾಜಪ್ಪ ಸ್ವಾಮಿ, ಈ ನಮ್ಮ ಗಿಡ್ಡಪ್ಪನ ಜಾಗ ಎಲ್ಲಿಂದ ಎಲ್ಲಿವರೆಗೆ ಇದೆ? ಆ ಬೇವಿನ ಮರದಿಂದ ಈ ತೆಂಗಿನ ಗಿಡದವರೆಗೆ ಕಟ್ಟಿದಾರಲ್ಲ ಸ್ವಾಮಿ, ಅಲ್ಲಿವರೆಗೆ ಇತ್ತು ಸ್ವಾಮಿ. ಆಹಾ, ಈ ಮೂಲೆಯಿಂದ ಈ ತಿಪ್ಪೆಯವರೆಗೆ ಇಲ್ಲಿವರೆಗಿದೆ ಸ್ವಾಮಿ. ಆಹಾ, ಬಹಳ ವಿಶಾಲವಾದ ಜಾಗವನ್ನೇ ತೆಗೆದುಕೊಂಡಿದ್ದಾನೆ. ಗಂಗಾಜಲವನ್ನು ತಂದಿದ್ದೇನೆ ಗುರುಗಳೇ. ಆಯ್ತು, ನಾವೀಗ ಗಂಗಾಜಲವನ್ನು ಪ್ರೋಕ್ಷಿಸುತ್ತಾ ಬೇತಾಳ ಬೂದಿಯನ್ನು ಚೆಲ್ಲುತ್ತಾ ಈ ಜಾಗವನ್ನು ಪರಿಶುದ್ಧಗೊಳಿಸೋಣ. ನಡೆಯಿರಿ, ನಡೆಯಿರಿ. ಜಯ ಹೋ ಬೇತಾಳ ಬೂದಿ, ಜಯ ಹೋ ಬೇತಾಳ ಬೂದಿ, ಜಯ ಗುರುದೇವ್. ಜಯ ಹೋ ಬೇತಾಳ ಬೂದಿ. ಜೈ ಗುರುದೇವ. ಕೆಟ್ ಕೆಟ್ ಕೆಟಾರ್, ಪಟ್ ಪಟ್ ಪಟಾರ್. ಛಟ್ ಛಟ್ ಛಟಾರ್. ಪಟ್ ಪಟಾರ್. ಜಯ ಹೋ ಬೇತಾಳ ಬೂದಿ, 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 ಜಯ ಗುರುದೇವ್. ಜಯ ಹೋ ಬೇತಾಳ ಬೂದಿ, ಜಯ ಗುರುದೇವ. 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 ಜಯ ಗುರುದೇವ್. ಜಯ ಹೋ ಬೇತಾಳ ಬೂದಿ, ಜಯ ಗುರುದೇವ್. ಗುರುದೇವ್. ಜಯ ಹೋ ಬೇತಾಳ ಬೂದಿ. ಜಯ ಗುರುದೇವ್. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಗುರುಗಳೇ, ನೀವು ಇಲ್ಲಿ ಬಂದಿರಲ್ಲ ಗುರುಗಳೇ. ನಾನು ನಾಗರಾಜ್ ಹತ್ರ ಮಾತಾಡೋದಕ್ ಬಂದೆ. ನೀವು ಬಂದ್ಬಿಟ್ರೆ ನಾವು ಮಾತಾಡೋದು ಹೆಂಗ? ಹೋಗ್ರಿ, ನೀವು ಆ ಅಜ್ಜಿ ತಕ್ಕ ಹೋಗ್ರಿ. ಏನ್ ಶಿಷ್ಯರಿದರು ನೋಡು. ನಮ್ಮ ಈ ಗಿಡ್ಡಪ್ಪ 10,000 ಕೊಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನ. ಹೆಂಗ್ ಮಾಡ್ಕೊಂಡಿದ್ದಾನೆ?
ಅದು ನಾನೇ ಇದು ಮಾಡ್ತಾ ಇದ್ದೀನಿ. ನೀವೇ ಕೊಡ್ತಿದ್ರಾ? ಹಂಗಾದ್ರೆ 10,000 ಏನು ಭಯ ಇಲ್ಲ. ಇಲ್ಲ ಭಯ ಇಲ್ಲ. ಅದಕ್ಕಾಗಿ ನಾನು ಕೇಳೋಣ ಅಂತ ನಿಮ್ಮನ್ನ ಕರೆದಿದ್ದು. ಇಲ್ಲ ಸರ್. ಜೈ ಹೋ